ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೋಗಿ ಹೋಗಿ ಅಮ್ಮನವ್ರ ಹರಕೆ ದುಡ್ಡು ಕದ್ದಿದ್ಯಲ್ಲ, ಅದನ್ನ ಕದಿಯಷ್ಟು ದರಿದ್ರ ನಿನ್ಗೇನ ಬಂದಿದೆ? ನೀವು ದುಡ್ಡು ಕದ್ದಿಲ್ಲ ಅಂತಾದ್ರೆ ನಿಮ್ಮ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿ. ಮಾಡ್ತೀನಿ. ನಾನೇನಾದ್ರೂ ದುಡ್ಡು ಕದ್ದಿದ್ರೆ ನಿಜವಾಗ್ಲೂ ನನ್ನ ಹೆಂಡತಿ ನನ್ನ ಮಗು ಇಬ್ರು ಸತ್ತೋಗ್ಲೆ. ಬಂಗಾರಿ ಬಂಗಾರಿ ಏನಾಯ್ತು? ನಾನು ಅವ್ರ ಮನೆಗೆ ಹೋಗಿದ್ದೆ, ತಪ್ಪಾಯ್ತು ಕಣಯ್ಯ. ಅವ್ರ ಮನೆಯಲ್ಲಿ ಕಳುವಾಗಿರೋ 1500 ರೂಪಾಯಿನ ಕಳ್ತನದ ಆರೋಪ ನನ್ನ ಮೇಲೆ ಹೊರಿಸಿದ್ದಾರೆ ಕಣಯ್ಯ. ಯಾರು ದುಡ್ಡು ಕದ್ದಿದ್ದಾರೆ ಅಂತ ಇತ್ಯರ್ಥ ಆಗ್ಲೇಬೇಕು. ಬಾರ ಆಚೆ ತಕ್ಕತ್ತಿದ್ರಲ್ಲೇ ಬಾರ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅಪ್ಪ ಅದು ಇರ್ಲಿ ಬಿಡು. ಅಮ್ಮ, ಎಷ್ಟೊತ್ತು ಅಂತ ಹೀಗೆ ಮೌನವಾಗಿರೋದು? ಯಾವ್ದಾದ್ರೂ ಒಂದು ನಿರ್ಧಾರಕ್ಕೆ ಬಾ. ಏನೋ ನಿರ್ಧಾರ ತಗೊಳ್ಳೋದು? ಆ ಜಗ್ಗಿ ಒಪ್ಪತ್ತಾ ಇಲ್ವಲ್ಲ ತಾನೇ ಕಳ್ತನ ಮಾಡಿದ್ದು ಅಂತ. ಕಳ್ರಿ ಯಾವತ್ತಮ್ಮ ತಾವು ಕಳ್ತನ ಮಾಡಿದೀವಿ ಅಂತ ಒಪ್ಕೋತಾರೆ. ಅವನು ಒಪ್ಪಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಆಗಿದ್ದಾಗೋಯ್ತು. ಜಗ್ಗಿನೇ ಕಳ್ತನ ಮಾಡಿದಾನೆ ಅಂದಮೇಲೆ ಏನಾದ್ರೂ ಒಂದು ತೀರ್ಮಾನಕ್ಕೆ ಬರಬೇಕಲ್ವಾ? ಇನ್ಮೇಲೆ ಜಗ್ಗಿ ನಮ್ಮ ಮನೆ ಒಳಗೆ ಬರಬಾರ್ದು. ಅವನ ಹೆಂಡತಿನ ಮಾತಾಡಿಸ್ಬೇಕು ಅನ್ನೋದಾದ್ರೆ ಹೊರದು ಕರೆದು ಮಾತಾಡಿಸ್ಲಿ. ಆಗ್ಬಹುದಾ? ಅಮ್ಮ, ನಿನ್ನೆ ಕೇಳಿದ್ದು, ಈ ತೀರ್ಮಾನ ಆಗಬಹುದಾ? ಬರೀ ಅವನ ಮನೆ ಒಳಗೆ ಬರ್ದಂಗ್ ಮಾಡೋದಲ್ಲ, ನಡೆಯಕ್ಕೆ ಕೈ ಕಾಲಿರ್ಬಾರ್ದು, ಹಾಗೆ ಮಾಡ್ಬೇಕು. ಅಮ್ಮ, ಅವ್ರವ್ರ ಪಾಪ ಅವ್ರವ್ರಿಗೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ನೀನ್ಯಾಕೆ ಕೆಟ್ಟ ಮಾತಾಡಿ ಬಾಯಿ ಹೊಲಸು ಮಾಡ್ಕೋತೀಯ? ಮತ್ತೆ ಅವ್ನು ಮಾಡಿರೋ ಈ ಕೆಲ್ಸಕ್ಕೆ ಇನ್ನೇನ ಮಾಡ್ಬೇಕು? ಸುಳ್ಳು ಹೇಳಿದ್ದೇನೆ, ನಾಲಿಗೆ ಕತ್ತರಿಸಕ್ಕಾಗ್ಲಿಲ್ಲ. ಅವನು ನಮ್ಮನೆ ದೇವ್ರ ಹುಂಡಿಗೆ ಕೈ ಹಾಕಿದ್ದಾನೆ, ಅಂಥವನು ಕೈ ಕತ್ತರಿಸಕ್ಕಾಗ್ಲಿಲ್ವಲ್ಲ ಅನ್ನೋ ಅಸಮಾಧಾನ ನನಗಿದೆ ಕಣೋ. ಅಮ್ಮ, ಇನ್ನಾದ್ರೂ ಕೋಪ ತಾಪ ಬಿಡು. ಜಗ್ಗಿನ ಮನೆಗೆ ಸೇರಿಸಬಾರ್ದು ಅಂತ ತೀರ್ಮಾನ ತಗೊಂಡಾಗಿದ್ಯಲ್ವಾ, ಇನ್ನು ಬೆಳೆಸಕ್ ಹೋಗ್ಬೇಡ. ಸುನೀತಾ, ಸುನೀತಾ. ಬಾಬಾ. ಸುನೀತಾ, ನಿನ್ ಗಂಡನ್ನ ನಮ್ಮ ಮನೆಗೆ ಸೇರಿಸಬಾರ್ದು ಅಂತ ತೀರ್ಮಾನ ಮಾಡಿದೀವಿ. ಇದರಿಂದ ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಪರವಾಗಿಲ್ಲ ಭಾವ, ನನಗೆ ಅರ್ಥ ಆಗುತ್ತೆ. ನೀವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನೀನು ಒಬ್ಳು ಹೆಂಡ್ತಿಯೇನೆ, ನಿಂತ್ಕೊಳ್ಳೆ. ಏನೋ ನಿರ್ಬಂಧ ಇರ್ತೀಯ ನನ್ನ ಮೇಲೆ? ನಿರ್ಬಂಧ ಇರ್ತಾನಂತ ನಿರ್ಬಂಧ. ನನಗೇನು ತೆವಲಿಲ್ಲ ನಿಮ್ಮ ಮನೆಗೆ ಬರಬೇಕು ಅಂತ. ನನ್ನ ಹೆಂಡ್ತಿನ ಮೊದಲು ವಾಪಸ್ ಕಳಿಸಿ. ಪದೇ ಪದೇ ಈ ಮನೆಗೆ ಬಂದು ಮರ್ಯಾದೆ ಕಳ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಮಾಡದೇ ಇರೋ ತಪ್ಪನ್ನ ನನ್ನ ತಲೆ ಮೇಲೆ ಕೂತ್ಕೊಳ್ಳಿ. ಕಳಿಸಿ ನನ್ನ ಹೆಂಡ್ತಿನ. ಇಷ್ಟಾದ ಮೇಲೂ ನೀನ್ ಹಠಾನೆ ಸಾಧಿಸ್ತೀಯಲ್ಲೋ? ನೀನೆತ್ ಕದ್ದಿದ್ದು ಅಂತ ಒಪ್ಕೊಳ್ಳಲ್ಲ ಅಲ್ವಾ? ನಾನು ಯಾಕೆ ಒತ್ಕೊಳ್ಳಿ? ನನ್ನ ಹೆಂಡತಿ ಮಗು ಮೇಲೆ ಆನೆಟ್ಟು ಹೇಳಿದ್ರು ನಿಂಗೆ ನಂಬಿಕೆ ಬರ್ತಿಲ್ಲ ಅಲ್ಲ? ನಾನು ಕದ್ದಿಲ್ಲ ಅಂದಮೇಲೆ ಸುಳ್ಳು ಒಪ್ಕೊಳ್ಳೋ ದರ್ದು ನನಗೇನಿಲ್ಲ. ಭಾವ, ಇವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ನನ್ನ ಮಗುನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ್ಲೇ ಗೊತ್ತಾಯ್ತು ಇವ್ರ ಅರ್ಹತೆ ಏನು ಅಂತ. ನಾನು ಇಲ್ಲಿ ಇದೀನಿ ಅಂತ ನೆಪ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ 3 ಹೊತ್ತು ಊಟ ತಿಂಡಿ ಮಾಡೋದಕ್ಕೆ. ನಾಚಿಕೆ ಮಾನ ಮರ್ಯಾದೆ. ನೀನು ಅವಳು ಹೆಂಡ್ತಿನ ಎಲ್ಲರ ಮುಂದೆ ನಿನ್ನ ಗಂಡನ ಮಾನ ಕಳಿತೀಯಾ? ಇಷ್ಟು ದಿವಸ ಹೇಗೋ ಸಹಿಸ್ಕೊಂಡಿದ್ದೆ. ಇನ್ನು ಮೇಲೆ ನೀನ್ ಇಷ್ಟೆಲ್ಲ ಮಾತಾಡಿದ ಮೇಲೆ ನಿನ್ ಜೊತೆ ಬದುಕೊಳ್ಳಲು ಅರ್ಥ ಇಲ್ಲ ಕಣೆ. ಜಗ್ಗಿ, ನಮ್ಮನೆಗೆ ಬಂದು ನಮ್ ದುಡ್ಡನ್ನೇ ಕದ್ದು ನಮ್ಮನ್ನೇ ಆಡ್ತೀಯಾ? ನೋಡು, ನಾನ್ ಯಾರನ್ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಈ ಸುಳ್ಳು ಹೇಳೋರ್ನ, ಕಳ್ತನ ಮಾಡೋರ್ನ ನಾನ್ ಯಾವತ್ತೂ ಕ್ಷಮಿಸಲ್ಲ. ಹೋಗ ಹೋಗ್ತೇನು. ಸಾಕೆಲ್ಲರೂ ಕಿತ್ತಾಡಿದ್ದು.
ಆ ದುಡ್ಡು ತಗೊಂಡಿರೋದು ಜಗ್ಗಿಯವರಲ್ಲ. ನಾನು ಗುರುಗಳೇ, ನೀವು ಕೊಟ್ಟಿರೋ ಬೇರು ಕೆಲಸ ಮಾಡತ್ತೆ ಅಂತೀರಾ? ಅದು ಅವ್ರ ವ್ರತ ಕೆಡ್ಸತ್ತಾ? ಸಂಶಯನೇ ಬೇಡ ಸೂರ್ಯಾಂಶು, ಕೆಲಸ ಮಾಡೇ ಮಾಡುತ್ತೆ. ನನ್ನ ತಾಯಿ ನನಗೆ ಎಂದೂ ಮೋಸ ಮಾಡೋದಿಲ್ಲ. ಈಗಾಗಲೇ ಬೇರು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅವನು ಈಗಾಗಲೇ ಹಣ ಕದ್ದಾಗಿದೆ. ಇನ್ನು ಮೇಲೆ ಅಸಲಿ ಆಟ ಶುರು ಸೂರ್ಯಾಂಶು. ಅಮ್ಮ ಬಿಡಮ್ಮ, ಅಮ್ಮ ಅಮ್ಮ. ಬಂಗಾರಿ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ.
ಹೌದು, ನಾನು ಹೇಳ್ತಿರೋ ನಿಜಾನೇ. ದುಡ್ಡು ತಗೊಂಡಿದ್ದು ನಾನೇ. ಚಾಚಿ ಏನೇ ಮಾತಾಡ್ತಾ ಇದ್ದ ನೀನು? ಸರಿಯಾಗಿ ಹೇಳು, ನೀನ್ ದುಡ್ಡು ತಗೊಂಡ್ಯಾ? ಹೌದಪ್ಪ, ಬಂಗಾರಿನೇ ಆ ದುಡ್ಡು ತಗೊಂಡಿರೋದು. ಏಯ್, ಸತ್ಯ ಹೇಳು, ನೀನು ದುಡ್ಡು ಕದ್ದಿರೋದು ನಿಜಾನಾ? ಹೌದು. ಅಮ್ಮ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಮ್ಮ. ಬಂಗಾರಿ ನಮ್ಮನೆ ಅಳಿಯ ಅಮ್ಮ. ನಾವೇನವನ್ನ ಇವತ್ತು ನಿನ್ನೆಯಿಂದ ನೋಡ್ತಿದ್ದೀವ. ಪಾಪ, ಹಾಲಿಗೂ ಸುಣ್ಣದ ನೀರಿಗೂ ವ್ಯತ್ಯಾಸ ಏನು ಅಂತ ಗೊತ್ತಿಲ್ಲದೆ ಇರೋಷ್ಟು ಮುಗ್ಧ ಇವನು. ಇವನ್ ಕದ್ದಿರ್ತಾನ ಹೇಳು? ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು ಉಚ್ಚ ಉಯ್ಕೊಳ್ಳೋದು ಬಿಡ್ಲಿಲ್ವಂತೆ. ಹಾಗಾಯ್ತಲ್ಲ ಬಂಗಾರಿ ನಿನ್ನ ಸ್ಥಿತಿ. ಅಜ್ಜಿ, ಅದು ಹಾಗಲ್ಲ. ಬಂಗಾರಿ ಕದ್ದಿಲ್ಲ. ಆದ್ರೆ ಸಾಕು, ಮುಚ್ಚೆ ಬಾಯಿ. ನೀನೀಗಾಗ್ಲೇ ಮನೇಲಿ ಮಾಡಿರೋ ಅವಾಂತರಗಳೇ ಸಾಕು. ಈಗ ನಿನ್ ಜೊತೆ ಈ ಬಂಗಾರಿನೂ ಸೇರ್ಕೊಂಡ. ಇನ್ನ ನೀವಿಬ್ರು ಸೇರಿ ನನ್ನ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ನಿಮಗೆ ನೆಮ್ಮದಿನೇ ಸಿಗೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಹಾಗಿದ್ರೆ ನೀನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡ್ಬೇಕು ಹೇಳು? ಇನ್ನೊಂದು ಕ್ಷಣನೂ ನಿನಗೆ ಮನೆಯಲ್ಲಿ ಜಾಗ ಇಲ್ಲ. ಹೋಗೋ ಹೋಗೋ ಹೋಗೋ. ಆದ್ರೆ ಜಾಜಿನ ನಿನ್ನಂಥ ಕಳ್ಳನ್ ಜೊತೆ ಕಳಿಸಲ್ಲ. ಇವಳು ಇಲ್ಲೇ ಇರ್ತಾಳೆ. ನೀನು ಆಚೆ ಹೋಗು, ಆಚೆ ಹೋಗು, ಆಚೆ ಹೋಗು. ಅಮ್ಮ, ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿನ ದೂರ ಮಾಡಿದ ಪಾಪ ಕಟ್ಕೋಬೇಡ. ಬೇರೆ ಏನಾದ್ರೂ ಶಿಕ್ಷೆ ಕೊಡಮ್ಮ. ಇವರಿಬ್ರನ್ನು ದೂರ ಮಾತ್ರ ಮಾಡಬೇಡ. ಹೌದು ಅತ್ತೆ, ಭಾವ ಹೇಳ್ತಿರೋದು ಸರಿಯಾಗಿದೆ. ಬೇರೆ ಏನಾದ್ರೂ ಶಿಕ್ಷೆ ಕೊಡಿ, ಈ ಶಿಕ್ಷೆ ಮಾತ್ರ ಬೇಡ ದಯವಿಟ್ಟು. ಒಪ್ಕೊಮ್ಮ, ದಯವಿಟ್ಟು ಒಪ್ಕೋ. ಬೇರೆ ಏನಾದ್ರೂ ಶಿಕ್ಷೆ ಕೊಡು ನೀನು. ಸರಿ, ಹಾಗಿದ್ರೆ ಇವನು ಮನೆ ಬಿಟ್ಟು ಹೋಗೋದು ಬೇಡ. ಇವನು ಉರುಳು ಸೇವೆನ ಎಂಗಿಲಲೆ ಮೇಲ್ ಮಾಡ್ಲಿ.
ಕೊಡೋ ಶಿಕ್ಷೆ. ಹೌದು ಕಣೋ ಶೇಖರಿ, ಇದೇ ನಾನಿವನಿಗೆ ಕೊಡೋ ಶಿಕ್ಷೆ. ನಮ್ದೆಲ್ಲ ಊಟ ಆಗಿ ಬಿಟ್ಟಿರೋ ಎಂಜಲೆಲೆ ಮೇಲೆ ಇವನು ಉರುಳಬೇಕು. ಇಲ್ಲ ಅಂದ್ರೆ ಇವನು ಮನೆ ಬಿಟ್ಟು ತೊಲಗಬೇಕು. ಶೇಖರಿ, ನನ್ನ ತಲೆ ಮೇಲೆ ನೀರು ಸುರಿಯೋ. ಈ ಚಪ್ಪಲಿನ ಮುಟ್ಟುಬಿಟ್ಟಿದ್ದೀನಿ. ಆ ದುಡ್ಡು ತಗೊಂಡಿರೋದು ಜಗ್ಗಿಯವರಲ್ಲ, ನಾನು. ಬಂಗಾರಿ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ. ಹೌದು, ನಾನು ಹೇಳ್ತಿರೋದು ನಿಜಾನೇ. ದುಡ್ಡು ತಗೊಂಡಿದ್ದು ನಾನೇ. ಯಾವ್ದು ಯಾವ ಜಾಗದಲ್ಲಿ ಇರ್ಬೇಕೋ ಆ ಜಾಗದಲ್ಲಿ ಇದ್ರೇನೆ ಮರ್ಯಾದೆ. ಚಪ್ಪಲಿನ ಹೊಸ ಆಚೆನೆ ಇಡಬೇಕು, ಮನೆ ಒಳಗೆ ತಂದು ಮೆರವಣಿಗೆ ಮಾಡಬಾರ್ದು. ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು ಉಚ್ಚೆ ಉಯ್ಕೊಳ್ಳೋದು ಬಿಡ್ಲಿಲ್ವಂತೆ. ಹಾಗಾಯ್ತಲ್ಲ ಬಂಗಾರಿ ನಿನ್ನ ಸ್ಥಿತಿ. ಇನ್ನ ನೀವಿಬ್ರು ಸೇರಿ ನನ್ನ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ನಿಮಗೆ ನೆಮ್ಮದಿನೇ ಸಿಗೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಇವನು ಉರುಳ ಸೇವೆನ ಎಂಜಲೆಲೆ ಮೇಲ್ ಮಾಡ್ಲಿ.